ನಮಸ್ತೆ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಅತಿಯಾದ ಮತ್ತು ಆತ್ಮೀಯ ಸ್ನೇಹಿತರಾದ ಈಶ್ವರ್ ತೀರ್ಥ ಅವರ ಬಗ್ಗೆ ಹಾಗೂ ಅವರ ಸಾಧನೆಯನ್ನು ಯಾವ ಥರ ಒಂದು ಸಾಧನೆ ಮಾಡಿದ್ದಾರೆ, ಹೇಗೆ ಮಾಡ್ಬೋದು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಒಂದು ಕಿರು ಪರಿಚಯ ನಮ್ಮ ಈಶ್ವರ್ ತೀರ್ಥ ಅವರು ಮಾಡಿಕೊಡ್ತಾರೆ. ದಯವಿಟ್ಟು ಮಾಡಿ. ನಮಸ್ತೆ. ಕಿರು ಪರಿಚಯ ಅಂತಂದರೆ ನನ್ನ ಹೆಸರು ಈಶ್ವರ್ ತೀರ್ಥ. ಕಳೆದ 32 ವರ್ಷಗಳಿಂದ ನಾನು ಸಾವಯವ ಕೃಷಿ ತೊಡಗಿಸ್ಕೊಂಡಿರೋಂಥದ್ದು, ಹಾಗೆ ಆಹಾರದ ಮೌಲ್ಯವರ್ಧನೆ ವಿಷಯದ ಬಗ್ಗೆ ಒಂದಿಷ್ಟು ವರ್ಕ್ಗಳು ಮಾಡಿರೋಂಥದ್ದು, ಹಾಗೆ ಅದು ಸಾಧನೆಗೆ ಸಂಬಂಧಪಟ್ಟಂಗೆ ಅನೇಕ ಅವಾರ್ಡ್ಗಳು ಬಂದಿರೋಂಥದ್ದು ಎಲ್ಲ ಗೊತ್ತಿದೆ. ನೀವೆಲ್ಲ ನೋಡ್ತಾ ಇರ್ತೀವಿ ಬಹುಶಃ, ಅಥವಾ ಅದನ್ನು ಮುಂದಿನ ಇದರಲ್ಲಿ ನಾವು ತಿಳಿಸೋಂಥ ಪ್ರಯತ್ನ ಪಡ್ತೀವಿ. ಹೇಗೆ ವಿಷಮುಕ್ತನಾಗಬೇಕು ಮನುಷ್ಯ, ನಾವು ಯಾವುದೋ ಹೊರಟಿರೋಂಥದ್ದು ಬೆಳೆಗಳನ್ನ ವಿಷಮುಕ್ತ ಮಾಡಲಿಕ್ಕೆ, ಆದರೆ ತಾನು ವಿಷಮುಕ್ತನಾಗಿ ಹೇಗೆ ವರ್ತಿಸಬೇಕು, ಹೇಗಿರ್ಬೇಕು ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ದೀನಿ. ಇದು ನನ್ನ ಕಿರು ಪರಿಚಯ. ಅವರೇ, ಮೊದಲನೇದಾಗಿ ತಾವು ಸಾಧನೆಯ ಆರಂಭ ಹೇಗೆ ಮಾಡಿದ್ರಿ, ಪ್ರೇರಣೆ ಏನು? ಓಕೆ, ಸಾಧನೆ ಆರಂಭ ಅಂದ್ರೆ ಖುಷಿ ಅಂತ, ಕನ್ನಡದಲ್ಲಿ ಪದದಲ್ಲಿ ಆರಂಭ ಅಂತಂದ್ರೆ ಖುಷಿ ಅಂತ ಹೇಳಿ. ಹಾಗಾಗಿ 92ನೇ ಇಸ್ವಿನಲ್ಲಿ ನಾನೇನೋ ಒಂದಿಷ್ಟು ಮಾಡಬೇಕು, ನಾನು PUC ಓದಿದ್ಮೇಲೆ ಅಥವಾ SSLC ಆದ್ಮೇಲೆ ನಾನು ಕೃಷಿನೇ ಮಾಡಬೇಕು, ಯಾರು ಕೆಳಗಡೆ ಹೋಗ್ಬಾರ್ದು ಅನ್ನೋದು ಒಂದೇನೆ. ನಮ್ಮಲ್ಲಿ ಸುಮಾರು ನಮ್ಮ ತಂದೆಯಿಂದ ಹಿಡಿದು ಸುಮಾರು ಜನ ಸರ್ಕಾರಿ ನೌಕರಲ್ಲಿದ್ದಾಗ ಅವ್ರು ನೋಡ್ತಾ ಇದ್ವಿ, ಅವ್ರ ಮೇಲಿನ ಅಧಿಕಾರಿಗಳು ಹೇಗೆ ಅವ್ರ ಜೊತೆ ನಡ್ಕೊಳ್ತಾ ಇದ್ರು ಅಂತ ನೋಡ್ತಾ ಇದ್ದೆ. ಹಾಗಾಗಿ ನಾನು ಅದು ಕೊಡಬಾರ್ದು ಅನ್ನೋ ಒಂದೇ ಪ್ರೇರಣೆ, ನಾನು ಸ್ವತಂತ್ರನಾಗಿ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಎರಡನೇದಾಗಿ ಇದಕ್ಕೆ ನಿಮ್ಮ ಪ್ರೇರಣೆಗೆ ಅಂದ್ರೆ ಸಾಧನೆಗೆ ಗುರು ಮತ್ತು ಮಾರ್ಗದರ್ಶನ ಇತ್ತ? ಮಾರ್ಗದರ್ಶನ ಅಂತಿದಂಗೆ ನನ್ಗೆಲ್ಲರೂ ಎದುರುಗಡೆ ಬಂದಂತ ಪ್ರತಿಯೊಬ್ಬರು ಗುರುಗಳಿಗೆ ನಾನು ಕನ್ಸಿಡರ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಮ್ಮ ದೊಡ್ಡಮ್ಮ ಇರ್ಬೋದು, ದೊಡ್ಡಪ್ಪ, ನಮ್ಮ ಅಜ್ಜ ಅಜ್ಜಿ, ನಮ್ಮ ತಾಯಿ, ನಮ್ಮ ತಂದೆಯವರು, ಪ್ರತಿಯೊಬ್ಬರು ಮಾತುಗಳನ್ನು ನನಗೆ ಸಹ ಅನುಭವ ಅಂತ ಅನಿಸ್ತಾ ಆಗ್ತಾ ಇದ್ವು. ಅಂದ್ರೆ ನನಗೆ ಹೇಳ್ಬೇಕು ಹುಡುಕ್ಲಿಕ್ಕೆ ಅಂತ ಹೊರಟಾಗ ಪ್ರತಿಯೊಂದು ಹುಲ್ಲೂ ಸಹ ಆಸರೆ ಆಗುತ್ತೆ ಅಂತ ಹೇಳ್ತೀವಿ, ಒಂದು ಗರಿಕೆನೂ. ಹಾಗೆ ಪ್ರತಿಯೊಬ್ಬರು ಮಾತುಗಳು ಮತ್ತು ಅವ್ರ ನಡವಳಿಕೆಗಳು ಮತ್ತು ಅವ್ರ ಚಟುವಟಿಕೆಗಳು, ಕೃಷಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರು, ಬಿತ್ತಲಿಕ್ಕೆ ಹೋಗ್ತಿದ್ರು, ಏನ್ ಮಾಡ್ತಾರೆ, ಬಿತ್ತಬೇಕಾದ್ರೆ ಯಾವ ಪ್ರೊಸೀಜರ್ ಮಾಡ್ಕೊಂತಾರೆ, ಈಗ ಸಿದ್ಧತೆ ಹೆಂಗಿರುತ್ತೆ, ಎತ್ಕೊಂಡು ಹೆಂಗ್ ರೆಡಿ ಮಾಡ್ತಾರೆ, ಅವ್ರು ಹೆಂಗ್ ಎಷ್ಟು ಟೈಮ್ ಹೊರಡ್ತಾರೆ, ಇವೆಲ್ಲವೂ ಸಹ ನಾನು ಗಮನಿಸ್ತಾ ಹೋಗ್ತಾ ಇದ್ದೆ. ಅಷ್ಟೇ, ನಾನು ಮಾಡಬೇಕು ಕಾಪಿ ಮಾಡ್ಬೇಕು ಅಂತ ಹೋದನಲ್ಲ, ಆದ್ರೆ ಬರ್ತಿಂದ ಅವ್ರನ್ನೆಲ್ಲ ಗಮನಿಸ್ತಾ ಇದ್ದಿದ್ರಿಂದ ನನಗೆ ಅದು ತುಂಬಾ ಆಸಕ್ತಿಯ ವಿಷಯ ಅಂತ ಅನಿಸ್ಲಿಕ್ಕೆ ಹೋಯ್ತು ನನಗೆ. ಹಂಗಾಗಿ ಎಲ್ಲರೂ, ನನ್ನ ಸ್ನೇಹಿತರಿಂದ ಹಿಡಿದು ನನ್ನ ಬಂಧು ಬಳಗದವರು, ನನ್ನ ದೊಡ್ಡಪ್ಪ, ಎಲ್ಲರೂ ಸಹ ನನಗೆ ಪ್ರೇರಣೆ ಮತ್ತೆ ಮಾರ್ಗದರ್ಶನ ಆಗ್ತಾರೆ. ಓಕೆ, ಬಹಳ ಸಂತೋಷ. ಹಾಗೆಯೇ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಗುರು ಮತ್ತು ಮಾರ್ಗದರ್ಶನ ಯಾರು ಕೊಟ್ರ? ನಿಮಗೆ ಹೇಳಿದಲ್ಲ, ಗುರು ಅಂತೇಳಿ ನಾನು ಸ್ವೀಕರಿಸ್ತಾನೆ ಹೋದೆ. ಪ್ರತಿಯೊಬ್ಬರೂ ಸಹ ಗುರು ಅಂತ ಸ್ವೀಕರಿಸ್ತಾ ಹೋದೆ. ಹಾಗಾಗಿ ಮಾರ್ಗದರ್ಶನ ನಾನೇ ಮಾರ್ಗದರ್ಶನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ನನ್ನ ದಾರಿಯ ದೀಪ ನಾನೇ ಆಗ್ಬೇಕು, ಅದಕ್ಕೆ ಬೇಕಾದಂತ ಏನು ಎಣ್ಣೆ ಉರಿಸ್ಬೇಕಾದ್ರೆ ಎಣ್ಣೆ ಬೇಕಾಗುತ್ತೆ, ಅದು ಬೇರೆಯವರಾಗಿದ್ರು ಆ ಥರ. ಇನ್ನೊಂದು ಪ್ರಶ್ನೆ ಈಶ್ವರ್ ಅವರೇ, ದಿನನಿತ್ಯದ ಸಾಧನೆಯ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಒಂದು ದಿನದ ಸಾಧನೆ ಇದು ಒಂದು ದಿವಸಕ್ಕೆ ಆಗದಂತಲ್ಲ. ಈ ಸಾಧನೆ ಮಾಡ್ಬೇಕಂದ್ರೆ ಬಹಳ ದಿನಗಳು ಬೇಕು. ಅದಕ್ಕೆ ನಿಮ್ಮ ಒಂದು ರೂಟೀನ್, ಜಪ, ಧ್ಯಾನ ಮತ್ತು ಪೂಜೆ ಮತ್ತು ವ್ಯಾಯಾಮದ ಬಗ್ಗೆ ಒಂದು ಮಾತಾಡಿ. ಓಕೆ, ನಾನು 92ರಲ್ಲಿ ಕೃಷಿ ಶುರು ಮಾಡಿದ್ಮೇಲೆ 1-2 ವರ್ಷ ಆಗ್ತದೆ ನನಗೆ ಸಿದ್ಧಿ ಸಮಾಧಿ ಯೋಗದ ಪರಿಚಯ ಆಯಿತು. ಅಲ್ಲಿ ನನಗೆ ಓಕೆ ಸ್ಟೇಜ್ ಅಂದ್ರೆ ಏನು, ಪ್ರಪಂಚದ ಜವಾಬ್ದಾರಿ ಅಂದ್ರೆ ಏನು, ಜವಾಬ್ದಾರಿಗಳು ತಗೊಂಡಾಗ ನೀವು ಯಾವ ಸ್ಥಾನದಲ್ಲಿ ಹೋಗ್ತೀರಾ, ತಂದೆ ತಾಯಿಗಳ ಜವಾಬ್ದಾರಿ ಅಂದ್ರೆ ಏನು, ಈ ರೀತಿ ಅನೇಕ ವಿಷಯಗಳನ್ನ ಮಾರ್ಗದರ್ಶನ ಮಾಡ್ತಾ ಹೋದ್ರು ಶ್ರೀ ಪ್ರಭಾಕರ್ ಗುರೂಜಿಯವರು. ಅದಕ್ಕೆ ಪೂರ್ವಕವಾಗಿ ನಮ್ಮಲ್ಲಿದ್ದಂಥ ಗುರುಗಳು ಪಂಚರತ್ನ ಗುರುಜಿ ಇರ್ಬೋದು, ಕಾಯ್ಕಿಣಿ ಗುರುಜಿ ಇರ್ಬೋದು, ಇವರೆಲ್ಲರೂ ಸಹ ನನ್ನ ಎಷ್ಟು ಚೆನ್ನಾಗಿ ಗೈಡ್ ಮಾಡಿದ್ರು ಅಂದ್ರೆ, ನಮ್ಮ 100 ಜನ ನಾವು ಗೈಡೆನ್ಸ್ ತಗೊಳ್ತಾ ಇದ್ವಿ. ಅದು ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿ ನಾನು ಹೇಗೆ ಜವಾಬ್ದಾರಿ ತಗೋಬೇಕು ಅನ್ನೋದನ್ನ ಅರ್ಥ ಮಾಡ್ತಾ ಹೋದೆ. ಹಾಗಾಗಿ ಪೂಜೆ, ಜಪ, ಧ್ಯಾನ ಕೆಲವು ಸಲ ಮಾಡ್ಬೇಕಾಗತ್ತೆ, ಕೆಲವು ಸಲ ಅದು ಇದು ಅನ್ಸುತ್ತೆ, ಪ್ರಾಕ್ಟಿಕಲ್ ಅನ್ಸುತ್ತೆ. ಅಂದ್ರೆ ಕ್ರಿಯೆ ಮೂಲಕ ಬೌದ್ಧಿಕವಾಗಿ ನಡೆಸುವಂತ ಕ್ರಿಯೆಗಳು ನನಗೆ ಅದು ಇಷ್ಟ ಆಗಲ್ಲ. ನಾನು ಯಾವಾಗಲೂ ಇನ್ನರ್ ಇದ್ರಲ್ಲಿ ಏನಿದೆ ಅದನ್ನು ನಾನು ಸಾಧ್ಯ ಅಂತ ಅನ್ಕೊಂಡ್ರೆ. ಹಾಗೇನೆ ಆಹಾರ ಮತ್ತು ವಿಹಾರ, ಸಾಧನೆಗೆ ಪೂರಕವಾಗಿ ಆಹಾರ ಮತ್ತು ನಿದ್ರೆ ಮಾತುಗಳಲ್ಲಿ ಏನೆಲ್ಲ ಬದಲಾವಣೆ ಮಾಡಿದೆ? ಯದ್ಭಾವಂ ತದ್ಭಾವತಿ ಅಂತ ಹೇಳ್ತೀವಿ. ಏನು ಸೇವಿಸ್ತೀರ ಅದಾಗ್ತೀವಿ ಅನ್ನೋದು ನಮ್ಮಲ್ಲಿ ಬಂದಿರೋಂಥ ಒಂದು ನಾಣ್ಣುಡಿ. ಹಂಗಂತ ಹೇಳಿ ನಾನ್ ವೆಜ್ ತಿನ್ನೋರೆಲ್ಲ ಕ್ರೂರಿಗಳು ಆಗಾದ್ರೆ ಅಂತಂದ್ರೆ ನನಗೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ದ್ವಂದ್ವ ಇದೆ. ಎಷ್ಟೊಂದು ಇವತ್ತೆಲ್ಲ ಸಾಧನೆಗಳು ನೋಡ್ತಾ ಇದೀವಿ, ಎಷ್ಟೊಂದು ಇವತ್ತೆಲ್ಲ ವೆಹಿಕಲ್ಸ್ ಉಪಯೋಗಿಸ್ತಾ ಇದೀವಿ. ಅದನ್ನ ಮಾಡೋದವ್ರು ಕಂಡಿಡಿದವರೆಲ್ಲ ನಾನ್ ವೆಜ್ ಕ್ಯಾಟಗರಿಯವರೇ ಇದ್ದಾರೆ. ಹಂಗಂತೇಳಿ ವೆಜ್ ಕ್ಯಾಟಗರಿ ಕಂಡಿಡಿದ್ರೆ ನನ್ನ ಇನ್ನೂ ಒಳಗಿನ ಪ್ರಯಾಣ ಏನಿದೆ ಅದಕ್ಕೆ ಸಪೋರ್ಟ್ ಆಗುತ್ತೆ. ವೆಜ್ ಪ್ಯೂರ್ ವೆಜ್ ಆಗಿದ್ರೆ ನನ್ನೊಳಗಿನ ಸಪೋರ್ಟ್ ಆಗುತ್ತಾ ಹೋಗುತ್ತೆ.
ಹೊರಗಿನ ಇದಕ್ಕೆ ನಾವು ಅಲ್ಲಿ ಬೇರೆ ಎಲ್ಲ ಕೆಟಗರಿಯವರು ಇದ್ದಾರೆ. ಇವತ್ತು ಅದು ನಾನು ವಸುದೈವ ಕುಟುಂಬಕಂ ಅಂತ ಹೇಳ್ತೀನಿ. ಹಾಗಾಗಿ ಶ್ರೀಕೃಷ್ಣನ ಪರಿವಾರದಲ್ಲಿ ಎಲ್ಲ ಇದ್ರು, ವೆಜ್ ನಾನ್ ವೆಜ್ ಎಲ್ಲರೂ ಇದ್ರು. ನಾನು ವೆಜ್ಜೇ ಮಾತ್ರ ಶುದ್ಧ, ನಾನ್ ವೆಜ್ ಆಗ್ತಂಗೆ ಅಶುದ್ಧ ಅಂತ ನಾನು ಭಾವಿಸ್ತಾನೆ ಇಲ್ಲ. ನಾನು ಶುದ್ಧವಾಗಿ ವೆಜ್ಜಲ್ಲೇ ಇದ್ದೀನಿ. ಒಳಗಿನ ಅನುಭವದ ಬಗ್ಗೆ ಸವಾಲುಗಳು ಏನಪ್ಪಾ ಅಂತ ಹೇಳಿದ್ರೆ, ಸಾಧನೆಯಲ್ಲಿ ಮನಸ್ಸು ಅತ್ಯಂತ ಚಂಚಲವಾದ ಅಥವಾ ಬೇಸರ ಬಂದಾಗ ಅದನ್ನು ಹೇಗೆ ನೀವು ನಿಭಾಯಿಸ್ತೀರಿ? ಅದು ಬಿಡಿ, ಅದು ಪ್ರಪಂಚದ ಪ್ರತಿಯೊಬ್ಬರಿಗಿರೋಂಥ ದೊಡ್ಡ ಸವಾಲು ಅಂತಂದ್ರೆ ಮನಸ್ಸಿನ ನಿಗ್ರಹ. ಅದಕ್ಕೆ ಪೂರಕವಾಗಿ ಆಹಾರಗಳು ಕೆಲಸ ಮಾಡುತ್ತೆ, ಅದೇನು ಇಲ್ಲ ಅಂತಲ್ಲ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ. ಮತ್ತೆ ಪರಿಸರ, ನಾನು ಗಳಿಸಿದಂಥ ಸ್ನೇಹಿತರು, ನಾನು ಯಾವುದೋ ಒಂದು ಹೋಗಿ ಏನು ಹೇಳಿದೆ, ಅವ್ನು ಯಾರೋ ಇನ್ನೊಬ್ಬ ಬಗ್ಗೆ ಏನೋ ಸ್ವಲ್ಪ ಅದ್ರ ಬೇರೆ ಒಂದು ಟಾಪಿಕ್ ರೈಸ್ ಮಾಡೋದು, ಯಾವುದೋ ಬೇಡವಾ, ಇದು ವಲ್ಗರ್ ಅಂತ ಏನು ಕರಿತೀವಿ, ಅಥವಾ ಸೆಕ್ಸ್ ಅಂತ ಏನು ಕರಿತೀವಿ, ಆ ವಿಷಯದಾಗ ಆ ಟೈಪಕ್ಕೆ ಬೆಳೀತಾ ಹೋಗ್ಬೋದು. ಅಥವಾ ಇನ್ನೊಬ್ಬ ಒಳ್ಳೆ ಸ್ನೇಹಿತರು ನಮ್ಮ ಕೃಷಿ ಬಗ್ಗೆನೇ ಮಾತಾಡ್ತಾರೆ ಅಂದಾಗ ಅಲ್ಲಿ ಕೃಷಿದೇ ಬೆಳೀತಾ ಹೋಗ್ಬೋದು. ಹೀಗೆ ನಮ್ಮ ಪರಿಸರನಂತ ಪೂರ್ವಕವಾಗಿ ಕೆಲಸ ಮಾಡುತ್ತೆ. ಮತ್ತೆ ನನ್ನಲ್ಲಿ ಇಟ್ಕೊಂಡಂಥ ಪುಸ್ತಕಗಳು ಅದೇನು ಮಾಡುತ್ತೆ, ನಾನು ಬೇಡ ಅಲ್ಲೇ ಅದು ಬೇಡ ಇಲ್ಲೇ ಅದು ಬೇಡ, ನಾನು ಪುಸ್ತಕದ ಒಳಗಡೆ ಮೋರೆ ಹೋಗ್ತೀನಿ ಅಂತಂದಾಗ ನನ್ನಲ್ಲಿರೋ ಅನೇಕ ಗ್ರಂಥಗಳಿರ್ಬೋದು, ಭಗವದ್ಗೀತೆ ಇದೆ, ಕುರಾನ್ ಇದೆ, ಬೈಬಲ್ ಇದೆ, ಎಲ್ಲದೂ ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ಯಾವುದೋ ಒಂದು ತಿರುವಾಗ್ತಾ ಹೋಗ್ತೀನಿ, ಅಲ್ಲೇ ಯಾವುದೋ ಒಂದು ಉತ್ತರ ಸಿಗ್ತಾ ಹೋಗುತ್ತೆ. ಕುರಾನ್ನಲ್ಲಿ ಡಿಫ್ರೆಂಟ್ ಆಗಿರೋ ಉತ್ತರ ಸಿಗುತ್ತೆ, ಬೈಬಲ್ ಒಂದು ಉತ್ತರ ಸಿಗುತ್ತೆ, ಬೈಬಲ್ ಹುಡುಕಿದಾಗ ಒಂದು ಉತ್ತರ ಸಿಗುತ್ತೆ. ಅನೇಕ ಮಹನೀಯರು ಸುಮಾರು ಗ್ರಂಥಗಳು ಬರೆದಿದ್ದಾರೆ. ಕೊನೆಗೆ ಯಾವುದೋ ಆಗಿಲ್ಲ ಅಂದ್ರೆ ಯಾವುದೋ ಒಂದು ಜೋಕ್ಸ್ಗಳು, ಬೀಚ್ ಅವ್ರದ್ದು ಬುಕ್ಸ್ಗಳು ಓದ್ತೀನಿ ಖುಷಿ ಆಗ್ಲಿಕ್ಕೆ. ಇದು ನನ್ನ ನಾನೇ ಇದು ಮಾಡ್ಕೊಳ್ಲಿಕ್ಕೆ ಮತ್ತೆ ಪಾಲಿಶ್ ಆಗ್ತೀನಿ, ಮತ್ತೆ ನನ್ನ ಕೆಲಸ ಏನಿತ್ತು ತೊಡಗಿಸ್ಕೊಂತೀನಿ ವಾಪಸ್. ಹಾಗೆಯೇ ಸಾಧನೆಯ ಅವಧಿಯಲ್ಲಿ ನಿಮಗೆ ಅನುಸರಿಸುವ ಅತ್ಯಂತ ಶಾಂತ ಮತ್ತು ಆಳವಾದ ಅನುಭವ ಯಾವುದು? ಆಳವಾದ ಅನುಭವ ಅಂತಂದ್ರೆ, ಒಂದು ನಾವೇನು ಒಟ್ಲು ಬಿಡೋದು, ಬೀಜ ಬಿಡೋದು ಅಂತ ಹೇಳ್ತೀವಲ್ಲ, ಅದು ಕ್ಷಣ ಕ್ಷಣ ಕೌತುಕ. ಅದು ನಮ್ಮಲ್ಲಿ ದೇಸಿ ಬೀಜಗಳಂತೂ ಸ್ವಲ್ಪ ನಿಧಾನ ಬಂದು ಮೊಳಕೆ ಬಂದು ಮೇಗಡೋದು ಸಸಿಗಳು ಹೊಡಿಲಿಕ್ಕೆ. ಅದು ನನಗೆ ಡೀಪ್ ಮೆಡಿಟೇಷನ್ ಅಂತ ಅನ್ಸಿದ್ದು. ಅದು ಪ್ರತಿನಿತ್ಯ ಹೋಗೋದು, ಇವತ್ತು ಹಿಂಗೆ ಚೂರು ಬರ್ತಾ ಇದೆಯಾ, ಮೊಳಕೆ ಆಗಿದೆಯಾ, ಬೆಳ್ಳಗಾಗಿದೆಯಾ, ಹಸಿರಾಗ್ತಾ ಇದೆಯಾ, ಅರ್ಧ ಇಂಚ್ ಆಯ್ತಾ, 1 ಇಂಚ್ ಆಯ್ತಾ, 2 ಇಂಚ್ ಆಯ್ತಾ. ಯಾಕಂದ್ರೆ 21 ದಿವಸಕ್ಕೋ ತಿಂಗಳಿಗೆ ಒಂದು ಕಾಲು ತಿಂಗಳಿಗೆ ನಾಟಿ ಮಾಡ್ಬೇಕಲ್ಲ. ಅದೊಂಥರ ಮೆಡಿಟೇಷನ್ ಆದಂಗೆ ಒಂಥರ ಕುತ್ಕೊಂಡು ನೋಡ್ತೀವಿ, ಕಾಣಿಸುತ್ತೇನೋ ಬೆಳೆಯೋದು ಅಂತೇಳಿ ಅಂತ. ಅದೇ ನನಗೆ ಡೀಪ್ ತಗೊಂಡೋಗಿದ್ದು, ಭೂಮಿಯ ಮತ್ತೆ ಬೇರುಗಳ ಬೆಳವಣಿಗೆ ನನ್ನ ಆಳವಾಗಿ ತಗೊಂಡೋಗಿದ್ದು. ಹಾಗೆಯೇ ನಿಮಗೆ ಪರಿವರ್ತನೆ ಅಂದರೆ ಸಾಧನೆ ಆರಂಭಿಸುವ ಮೊದಲೇ ನೀವು ಮತ್ತು ಈಗಿನ ನಮ್ಮಲ್ಲಿ ನಿಮಗೆ ಕಾಣುವ ದೊಡ್ಡ ವ್ಯತ್ಯಾಸ ಅಂದ್ರೆ ನೀವು ಹೇಳಿದ ಯಾವ ಥರ ಏನಂತಂದ್ರೆ ಪರಿವರ್ತನೆಗಳು, ಒಂದು ಪರಿವರ್ತನೆಗೂ ಇವಾಗಿನ ಒಂದು ಪರಿವರ್ತನೆಗಳಿಗೆ ವ್ಯತ್ಯಾಸ. ಓಕೆ 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 ನಮ್ಮ ಹತ್ರ ಸಮಯದ ನಿಗದಿಯಾಗಿ ಇಟ್ಕೊಂಡಾದ್ರೆ ಅವತ್ತಿನ ನಾವೇನು ಹೊರಟಿದ್ವಿ 92, 93, 95 ಸಾಧನೆ ಇದರಲ್ಲಿ ಅಷ್ಟೊಂದು ಒತ್ತಡಗಳು ಇನ್ನೂ ಶುರುವಾಗಿರಲಿಲ್ಲ ಪ್ರಪಂಚದಲ್ಲಿ. ಇವತ್ತೇನು ನಾವು ಅಪಾಪಿ ಅಂತೇಳಿ ಆ ಥರ ಅಪಾಪಿತನ ಇರಲಿಲ್ಲ, ಸ್ವಾರ್ಥತೆ ಸ್ವಲ್ಪ ಕಡಿಮೆ ಇತ್ತು. ಮತ್ತೆ ಆಡ್ಕೊಳೋರು ಇದ್ದೇ ಇರ್ತಾರೆ, ಯಾಕಲ್ಲಕ್ಕೂ ಇದ್ದಾರೆ ಅವರು, ಅವತ್ತಿಂದ ಇವತ್ತರೆಗೂ ಇದ್ದಾರೆ. ಅದು ಸಹ ನಮಗೆ ಸಪೋರ್ಟ್ ಆಗ್ತಾ ಇತ್ತು. ಆಡ್ಕೊಂಡಾಗೆಲ್ಲ ಅವ್ರಿಗೆ ಎದುರು ಮಾಡಿ ತೋರಿಸ್ಬೇಕು ಅನ್ನೋ ಬೆಳೀತಾ ಇತ್ತು, ಆ ಥರ ಚಾಲೆಂಜಿಂಗ್ ಬೆಳೀತಾ ಇತ್ತು. ಇವತ್ತು ಆಡ್ಕೊಳ್ಳೋದಂದ್ರೆ ಒಂಥರ ಅದ್ರಲ್ಲಿ ವ್ಯಂಗ್ಯ ಕುಹುಕ ಎಲ್ಲ ಇದೆ, ಅಸಹ್ಯ ಅನ್ಸುತ್ತೆ. ಇವತ್ತಿನ ಆಡ್ಕೊಳ್ಳುವಿಕೆ ಅಸಹ್ಯ ಅನ್ಸುತ್ತೆ, ಅವತ್ತು ಪೂರಕವಾಗಿತ್ತು. ಹಾಗಾಗಿ ನನ್ನ ಸಾಧನೆಗೆ ನನ್ನನ್ನು ಆಡ್ಕೊಂಡವರು ಸಹ ನನಗೆ ಪ್ರೇರಣೆ ಮೀನೆ. ಗುಡ್. ಹಾಗೆಯೇ ತತ್ವ ಮತ್ತು ತಿಳುವಳಿಕೆ ಬಗ್ಗೆ ಏನಪ್ಪಾ ಅಂದರೆ, ಸಾಧನೆ ಅರ್ಥ ನಿಮ್ಮ ದೃಷ್ಟಿಯಲ್ಲಿ ನಿಜವಾದ ಸಾಧನೆ ಎಂದರೆ ಕುಳಿತು ಮಾಡುವ ಅಭ್ಯಾಸವೋ ಅಥವಾ ಬದುಕುವ ರೀತಿಯೋ? ನಾನು ಹೇಗೆ ಬದುಕ್ತಾ ಇದ್ದೀನಿ ಅಂತ ಅನ್ನೋದೇ ನನಗೆ ಬದುಕುವ ರೀತಿ ಅಂತ ಅನ್ಸುತ್ತೆ. ಕುಳಿತುಕೊಂಡು ಮಾಡುವಂಥ ಕೆಲಸಗಳೇ ಬೇರೆ ಇದೆ. ಒಬ್ಬ ಗುರುವಾಗಿ ಬರ್ತಾನೆ, ಗುರು ಆದವನು ಒಂದು ಕಡೆ ಕೂರ್ಬೇಕಾಗತ್ತೆ. ಅಥವಾ ಯಾರೋ ಒಬ್ಬ ಅಂಗಡಿ ಓಪನ್ ಮಾಡ್ತಾನೆ, ಅವ್ನು ಕೂರ್ಬೇಕಾಗತ್ತೆ. ಅಲ್ಲಿ ವ್ಯಾಪಾರ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಹಾಗಂತೇಳಿ ಕೃಷಿಕ ಕೂತ್ಕೊಂಡಿದ್ದೀನಿ ಹೊಲಕ್ಕೆ ಹೋಗಿ ಅಂತ ಆಗಲ್ಲ. ಅವ್ನು ಮಾಡುವಿಕೆಯ ಮೂಲಕನೇ ಕೂತ್ಕೊಳ್ಬೇಕು, ಫಸ್ಟ್ ಮಾಡುವಿಕೆಯಲ್ಲಿ ತೊಡಗಿಸ್ಕೋಬೇಕಾಗತ್ತೆ ಅವನು. ಹಾಗೆ ಅದೇ ಅಂಗಡಿಲಿದ್ದವನು ಆಗಾಗಲ್ಲ, ಅವ್ನು ಕೂತ್ಕೊಂಡ್ರೆ ಗಲ್ಲ ಪಡಿಕೆ ಮೇಲೆ ಒಂದು ವ್ಯಾಪಾರ ನಡೀತಾ ಇರುತ್ತೆ. ಅದು ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಅದು ಕುಳಿತುಕೊಳ್ಳುವಿಕೆ ಮತ್ತು ಮಾಡುವಿಕೆಯಲ್ಲಿ ಡಿಫ್ರೆನ್ಸ್ ಇದೆ. ಹಾಗಾಗಿ ನಾನು ಕೃಷಿಕನಾಗಿದ್ದರಿಂದ, ಶೂದ್ರ ವರ್ಗದ ಪ್ರತಿನಿಧಿಯಾಗಿರೋದ್ರಿಂದ ನನಗೆ ಅದು ಮಾಡುವಿಕೆಯ ಮೂಲಕನೇ ನಾನು ಸಿದ್ಧಿನ ಅಥವಾ ಏನು ಹೇಳಿದ ತತ್ವ ಇದು ಅಂತೇಳಿ ಆ ಇದಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಗುಡ್. ಕೃಪೆ ಮತ್ತು ಪ್ರಯತ್ನ ಅಂದರೆ ಸಾಧನೆಯಲ್ಲಿ ಸ್ವಪ್ರಯತ್ನ ದೊಡ್ಡದು ಅಥವಾ ಗುರು ಕೃಪೆ ದೊಡ್ಡದು? ಓಕೆ, ಕೃಪೆ ಅನ್ನೋದು ತುಂಬಾ ದೊಡ್ಡ ಪದ. ನಾನು ರೈತನಾಗಿ ಕೃಪೆ ಯಾವುದು ಅಂತಂದ್ರೆ ಪ್ರಕೃತಿನೇ ಹೇಳ್ತೀನಿ. ನನ್ನ ದೇವ್ರು ಅಂತ ಹೇಳಿ ನಾನು ನಮ್ಮ ದೇವ್ರು ಅಲ್ಲಿದೆ ಇಲ್ಲಿದೆ, ನನ್ನ ದೇವರು ಆ ಥರ ನಾನು ಕನ್ಸಿಡರ್ ಮಾಡಲ್ಲ. ಇವತ್ತು ಮಾರುತಗಳು ಹೇಗಿದೆ ಆಗ್ತಾ ಇದೆ, ಮಳೆಗಾಲದಲ್ಲಿ ಮಳೆ ನಡೆಸ್ತಾ ಇದೆಯಾ, ಚಳಿಗಾಲದಲ್ಲಿ ಚಳಿ ನಡೆಸ್ತಾ ಇದೆಯಾ, ಬೇಸಿಗೆಗಾಲದಲ್ಲಿ ಒಳ್ಳೆ ಬೇಸಿಗೆ ಬರ್ತಾ ಇದೆಯಾ, ಇದೆಲ್ಲದೂ ಸಹ ನನಗೆ ದೇವರುಗಳಾಗಿ ಅದು ಕಾಣಿಸುತ್ತೆ. ಆ ಕೃಪೆ ತುಂಬಾ ಇಂಪಾರ್ಟೆಂಟ್ ಒಬ್ಬ ರೈತನಾಗಿ.
ಹಾಗಾಗಿ ಕೃಪೆ ಅಂದರೆ ನಾನು ಅದನ್ನೇ ಕನ್ಸಿಡರ್ ಪ್ರಕೃತಿನೇ ದೇವರಾಗಿ ನಾನು ಕನ್ಸಿಡರ್ ಮಾಡಿದ್ದೀನಿ. ತಪ್ಪು ಕಲ್ಪನೆ, ಹೊರಗಿನ ಜನರಿಗೆ ಸಾಧನೆಯ ಬಗ್ಗೆ ಇರುವ ದೊಡ್ಡ ತಪ್ಪು ಕಲ್ಪನೆ ಯಾವುದು? ಹಣ, ಎಷ್ಟು ಹಣ ಗಳಿಸಿದ್ಯಾ, ಎಷ್ಟಿದೆ ಅಕೌಂಟಲ್ಲಿ. ನನ್ಗೆ ಇವತ್ತು ನನ್ನ ಕಸಿನ್ ಕೇಳ್ತಾರೆ, ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ತಿರ್ಕೊಂಬರ್ತೀಯ, ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆಲ್ಲ ಎಷ್ಟು ಲಕ್ಷ ಇಟ್ಟಿದೆಯಲ್ಲ ತೆಗಿ ನೀನು ಅಂತಾರೆ. ಬಹುಶಃ ನನಗೆ ಅಭಾಸ ಅನಿಸುತ್ತೆ. ಸಾಧನೆ ಅಂತಂಗೆ ಹಣದ ಮೂಲಕನೇ ನಮ್ಮನ್ನ ಕೋಟ್ ಮಾಡ್ತಾರಲ್ಲ ಅಥವಾ ಪ್ಯಾರಾಮೀಟರ್ ಆಗ್ತಾರಲ್ಲ, ಅದನ್ನೇ ತುಂಬ ದೊಡ್ಡ ತಪ್ಪು ತಿಳುವಳಿಕೆ ಹಣ ಅದು. ಹಾಗಾಗಿ ಸಾಧನೆ ಅಂತ ಹಣ ಅಲ್ಲ, ಆ ವ್ಯಕ್ತಿ ಎಷ್ಟು ನಿಶ್ಚಲವಾಗಿದ್ದಾನೆ, ಎಷ್ಟು ಪ್ರಭುತ್ವತೆಯನ್ನು ಕಾಪಾಡ್ಕೊಂಡಿದ್ದಾನೆ, ಎಷ್ಟು ಜನ ಗಳಿಸ್ತೇನೆ ಅನ್ನೋದು ಇರ್ಬೋದು ಅದರಲ್ಲಿ ಒಂದು ಮತ್ತೊಂದು ಕನ್ಸಿಡರ್ ಆಗೋದಾದ್ರೆ. ಹಾಗಾಗಿ ಸಾಧನೆ ಅಂದರೆ ನನ್ನ ಅರ್ಥಲ್ಲೇ ಬೇರೆ ರೀತಿ, ಅದು ತುಂಬ ದೊಡ್ಡವಾದ ಸಬ್ಜೆಕ್ಟ್ ಅದು. ಹಾಗಾಗಿ ಸಾಧನೆ ಅಂತಂದರೆ ನಾನು ಈಗ ಪ್ರೆಸೆಂಟ್ ಹೇಗಿದ್ದೀನಿ ಅದರಲ್ಲಿ ನಾನು ಸರಿ ಇದ್ದೀನಿ, ನನ್ನ ಮನಸ್ಸು ಎಲ್ಲದು ಒಂದಕ್ಕೊಳಗಾಗಿಲ್ವಾ ಅನ್ನೋದೇ ಸಾಧನೆ ಅಷ್ಟೇನೆ. ಹಾಗೆಯೇ ಕೊನೆಯದಾಗಿ ವಿಶ್ವಜಿತ್ ಅವರೇ, ನಿಮಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕಿದ್ದಾವೆ? ನನಗೆ ಮೊದಲಿಗೆ ಸಿಕ್ಕಂಥ ಪ್ರಶಸ್ತಿ ಅನ್ನದಾನೇಶ್ವರ ಅಂತೇಳಿ ಕೊಟ್ಟರು. ಇದರಲ್ಲಿ ಅನ್ನದಾನೇಶ್ವರ ಮಠ ಅಂತೇಳಿ ಆಲ್ಕೆರೆ ಅಂತ ಹೇಳಿದೆ, ಅಲ್ಲಿಂದ ಬಂದಂಥದ್ದು. ಎರಡನೇದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಇದರಿಂದ ಮೊದಲ ಸಾವಯವ ಕೃಷಿಕ ಅವಾರ್ಡ್ ಕೊಡಬೇಕು ಅಂತೇಳಿ ಹೊರಟಾಗ ಸುಮಾರು 700-800 ಜನ ಅಪ್ಲಿಕೇಶನ್ ಮಾಡಿದ್ರು. ಇದರಲ್ಲಿ ನನ್ನನ್ನು ವೀರೇಂದ್ರ ಹೆಗ್ಡೆ ಅವರು ಅಥವಾ ಪೂಜ್ಯ ಕಾವಂದ್ರ ನನ್ನನ್ನು ಆಯ್ಕೆ ಮಾಡಿದ್ರು. ಅದು ಎರಡನೇ ಒಂದು ಒಳ್ಳೆಯ ಪ್ರಶಸ್ತಿ. ಕೃಷಿ ಪಂಡಿತ ಅದಕ್ಕೆಲ್ಲ ಬಂತು, ಅದರಲ್ಲಿ ಒಂದಿಷ್ಟು ಬೇರೆ ಬೇರೆ ರೀತಿಯೆಲ್ಲ ಏನೇನೋ ನಡೀತಾ, ಹಾಗೆ ನಾನು ಆ ಪ್ರಶಸ್ತಿ ನಾನು ಅಪ್ಲಿಕೇಟ್ ಹೋಗಲಿಲ್ಲ, ಅದು ಮಾಡಲಿಲ್ಲ. ಅದಾದಮೇಲೆ ಮೂರನೆಯ ಪ್ರಶಸ್ತಿ ಕಾಶಿ ಪೀಠದಿಂದ ಕೃಷಿ ರತ್ನಾಕರ ಪ್ರಶಸ್ತಿ ಬಂತು. ಅದಾದಮೇಲೆ ತಮಿಳುನಾಡಿನ ಒಂದು ಇದರಿಂದ ಡಾಕ್ಟರೇಟ್ ಕೊಟ್ಟರು ನನಗೆ ಆ ವಿಷಯದಲ್ಲಿ. ಇದು ನನ್ನ ಇದು ಸುಮಾರಷ್ಟು ಎಲ್ಲ ಸಂಘ ಸಂಸ್ಥೆಗಳು, ಕಾಲೇಜುಗಳು ಈ ಥರ ಎಲ್ಲರೂ ಗುರುತಿಸಿ ಅಂತಾರಾಷ್ಟ್ರೀಯ ಬೆಳೆ ಉತ್ಸವದಲ್ಲಿ ಮೊದಲಿಗೆ ಆದೆ. ಈ ಥರ ಫುಡ್ ಕಾಂಪಿಟೇಷನ್ಗಳಲ್ಲಿ ಇರ್ಬೋದು, ಮೌಲ್ಯವರ್ಧನೆ ಇರ್ಬೋದು. ಇದರಲ್ಲಿ ಹೇಳ್ಬೇಕು ಅಂತಂದ್ರೆ ಮೌಲ್ಯವರ್ಧನೆ ಅಥವಾ ಆಹಾರವನ್ನು, ಸಾವಯವನ ಆಹಾರವನ್ನು ಮೊದಲಿಗೆ ಸಾರ್ವಜನಿಕರಿಗೆ ಬಡಿಸಿದ್ದು ನಾನು. ಗುಡ್. ಕೊನೆಯದಾಗಿ ಒಂದು ಜನರಲ್ ಕ್ವಶನ್. ಇಂದಿನ ಮಕ್ಕಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಭಾಳ ನೆಗೆಟಿವ್ನ ಯೋಚನೆ ಮಾಡ್ತಾರೆ. ತಾನು ಸೋತಾಗ ಅದನ್ನ ಪಾಸಿಟಿವ್ ಆಗಿ ತಗೊಳ್ತಾ ಇಲ್ಲ, ಅದನ್ನು ಅವರು ನೆಗೆಟಿವ್ ಆಗಿ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸೂಸೈಡ್ ಮಾಡೋದು ಮಾಡ್ತಾರೆ. ಇವರಿಗೆ ಒಂದು ತಿಳುವಳಿಕೆಯನ್ನು ಹೇಳ್ತೀರಾ? ಇಲ್ಲ, ಆತ್ಮಹತ್ಯೆವರೆಗೂ ಯೋಚನೆ ಮಾಡಿದಾನೆ ಒಬ್ಬ ವ್ಯಕ್ತಿ ಅಂತಂದ್ರೆ ತಿಳುವಳಿಕೆ ಮಟ್ಟ ಕಡಿಮೆ ಇದ್ದಾಗ ಆತ್ಮಹತ್ಯೆಗಳಾಗದು. ಇದು ಮೊದಲನೇದು. ತಿಳುವಳಿಕೆ ಮಟ್ಟ ಕಡಿಮೆ ಆಗ್ಲಿಕ್ಕೆ ಕಾರಣ ಯಾರು? ತಂದೆ ತಾಯಿಗಳ ಅವ್ನಿಗೆ ಕಲ್ಪಿಸಿದಂಥ ವಾತಾವರಣ, ಅಥವಾ ಅವ್ನು ಪೂರಕವಾಗಿರೋಂಥ ವಾತಾವರಣನ, ಅಥವಾ ಅವ್ನ ಶಾಲೆಯ ವಾತಾವರಣನ, ಅವ್ನು ಬೆಳೆದ. ಯಾಕಂದ್ರೆ ನಾನು ಸುಮಾರು ಮನೇಲಿ ನೋಡ್ತೀನಿ, ನಾನು ಒಂದೇ ಒಂದು ಪುಸ್ತಕ ಇರಲ್ಲ ಅವ್ರ ಮನೆಯಲ್ಲಿ. ಒಂದೇ ಒಂದು ಡೈಲಿ ನ್ಯೂಸ್ ಪೇಪರ್ ತರಿಸ್ರೆ ಅಟ್ಲೀಸ್ಟ್ ತಿಂಗಳಿಗೆ 150 ರೂಪಾಯಿ ಖರ್ಚು ಮಾಡಿ ಅಂತಂದ್ರೆ ಅವ್ರು ತರಿಸ್ಲಿಕ್ಕೆ ಅದೇನು ಉಪಯೋಗ? ನಿಮ್ಮನೆ ರಾಶಿ ಬುಕ್ ಇಟ್ಕೊಂಡಿದ್ರೆ ಏನು ಉಪಯೋಗ ಅಂತ. ನಮ್ಮಲ್ಲಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತೀನಿ ನಾನು. ಎಷ್ಟೋ ಸರಿ ಪುಸ್ತಕಗಳು ನಮ್ಮನ್ನ ಆತ್ಮಹತ್ಯೆ ಆಗದಂಗ ರೀತಿಯಲ್ಲಿ ಕಾಪಾಡ್ತವೆ. ಅದು ನಾವು ಒಬ್ಬ ಓದೋ ಅಭ್ಯಾಸ ಇದೆ. ಪುಸ್ತಕ ಅಂತಂದ್ರೆ ಯಾಕೆ ಜೋಡಿಸಿ ನಾನು ಮೊಬೈಲ್ ನೋಡ್ತಾ ಕೂರ್ತೀನಿ, ನನ್ನ ಮಗನ ಮೊಬೈಲ್ ನೋಡ್ತಾ ಕೂರ್ತಾನೆ. ಅಟ್ಲೀಸ್ಟ್ ಓದೋಂಥ ಸಂಸ್ಕೃತಿ ಬೆಳೆಸೋಂಥದ್ದು, ಓದಿದ್ದನ್ನು ಕೂತ್ಕೊಂಡು ಒಂದು ನಿಮಿಷ ಏನೋ ಮಾತಾಡ್ಬೇಕು ಅದ್ರ ಬಗ್ಗೆ ಹೇಳ್ತೀನಿ ಅನ್ನೋದು. ಅಥವಾ ನಾವು ಅದೇ ರೀತಿಯಲ್ಲಿ ನಡ್ಕೊಳಕ್ಕೆ ಶುರು ಮಾಡಿದಾಗ ಮಕ್ಳಿಗೆ ಎಲ್ಲೊಂದ್ ಕಡೆ ಇರುತ್ತೆ, ನಮ್ಮ ತಂದೆ ಇಷ್ಟು ಮಟ್ಟಿಗೆ ನಡ್ಕೊಂತ ಇದಾರಲ್ಲ, ತಂದೆ ತಾಯಿ ಇಷ್ಟೊಂದು ಇದರಲ್ಲಿ ಇದಾರಲ್ಲ, ನಾನೇ ಆತ್ಮಹತ್ಯೆಗೆ ಯೋಚನೆ ಮಾಡಿದೆ ಅಂತ. ಮತ್ತೆ ಅವರ ಅನೇಕ ತಪ್ಪುಗಳನ್ನು ನಾವು ಕ್ಷಮಿಸ್ತಾ ಸಾಕ್ಬೇಕಾಗುತ್ತೆ. ಇವತ್ತಿನ ಇದರಲ್ಲಿ ಮಕ್ಕಳು ಇದರಲ್ಲಿ ನಾವು ತಪ್ಪು ಮಾಡಿದ್ರೆ ಒಂದ್ಸಲ ಮೈ ಮೇಲೆ ನಮಗೆಲ್ಲ ಇಟ್ಕೊಂಡು ಹೊಡೆಯೋದು ಮಾಡ್ತಿರಲ್ಲ ಒಂದು ಕಾಲದಲ್ಲಿ. ನಮ್ಮ ಕಾಲದಾಗಿಲ್ಲ, ನಮ್ಗೆ ಅಷ್ಟೊಂದು ಇರಲಿಲ್ಲ. ನಮ್ಮ ತಂದೆಯವರೆಲ್ಲ ಹೇಳೋರು, ಏನೋ ಒಂದು ಮಾಡೋದಂದ್ರೆ ಎಡೆಮೆಟ್ಟ ತಂದು ಹೊಡೆದ್ಬಿಡೋರು, ಸರಿಯಾಗಿಲ್ಲ ಬಾಯಿ ಕಟ್ಬಿಡೋದು, ನೇತಾಕ್ಬಿಡೋದು ನಮ್ಮನ್ನ ಅಂತ ಕೇಳಿ ಅಂತ. ಆ ಮಟ್ಟದಲ್ಲಿ ನಮಗೆ ಕಡಿಮೆ ಆಗಿತ್ತು. ಇವತ್ತಿದ್ರೆ ಇನ್ನೂ ಪಾಲಿಶ್ ಆಗಿ ನಾವೇನ್ ಮಾಡ್ಬೇಕಾಗುತ್ತೆ, ಅವ್ನು ಏನ್ ಹೇಳಲಿಕ್ಕೆ ಹೊರಟಿದ್ದಾನೆ, ಬಂದು ಮನೆಯಲ್ಲಿ ಬಂದಂತ ಮಗ ಮಗಳು ಏನಾರ ಹೇಳಕ್ ಕೊಟ್ಟಿದ್ದಾರೆ ಅಂದ್ರೆ ಅದು ಕೇಳಿಸಿಕೊಳ್ಳುವಿಕೆಯನ್ನ ಹೆಚ್ಚು ಮಾಡ್ಬೇಕಾಗತ್ತೆ. ಅವಾಗ ಮಕ್ಕಳಿಗೆ ರಿಲ್ಯಾಕ್ಸ್ ಆಗ್ತಾ ಹೋಗ್ತಾರೆ. ನಾನು ಹೇಳಿದ ಯಾರು ಕೇಳಿಸ್ಕೊಂತ ಇದಾರೆ, ನನ್ಗೆ ಯಾರೊಬ್ರು ಕೇಳುಗರು ಇದಾರೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಇವರಿಗೆ ಅನ್ನೋದ್ರ ಮೂಲಕ ಅವರಿಗೆ ಅವ್ರನ್ನ ಆಗಿರೋ ನೋವು ಇರ್ಬೋದು, ಅವ್ರೇನೋ ತಪ್ಪುಗಳು ಗೊತ್ತಿಲ್ಲಂಗೆ ಆಗ್ಬಿಟ್ಟಿರುತ್ತೆ ಎಲ್ಲ ಒಂದ್ ಕಡೆ ಹೋದಾಗ. ಆ ತಪ್ಪುಗಳು ಸಹ ಹೇಳ್ಕೊಳ್ಲಿಕ್ಕೆ ಬರ್ತಾರೆ ಮಕ್ಕಳು ತಂದೆ ತಾಯಿಗಳ ಹತ್ರ. ಅವ್ ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ. ಅದಂದ್ರೆ ಹೆಂಗ ಭಿನ್ನಸಿರ್ತೀರ ಅಂದ್ರೆ, ನೀನು ಮಾಡಿದ ತಪ್ಪ ದೊಡ್ಡ ಅಪರಾಧ ಅನ್ನೋಂಗೆ ಹೇಳಿರ್ತೀವಿ. ಅದೊಂದು ಸಿಗರೇಟ್ ಸೇರ್ತಾನೆ ಮಗ ಎಲ್ಲ ಹೋದಾಗ ಅಂತ ಅನ್ಕೊಂಡ್ರೆ, ಸಿಗರೇಟ್ ಸೇದ್ಯಾ ಅಂತ ಅಂದ್ಬಿಟ್ರೆ ಅವ್ನಿಗೆ ಹೆದರಿಕೆ ಶುರು ಆಗುತ್ತೆ. ಅವಾಗ ನಾನು ಸಿಗರೇಟ್ ಸೇದ್ಯಾ, ಓಕೆ ಓಕೆ ಗುಡ್ ಅಂತ ಹೇಳಿ ಅದಾದ್ಮೇಲೆ ತಪ್ಪುಗಳು ಏನಂತ ಹೇಳ್ತಾ ಹೋಗ್ಬೇಕಾಗುತ್ತೆ. ಫಸ್ಟ್ ನೀನು ಸರಿ ಅಂತ ಹೇಳಿ ಮತ್ತೆ ತಪ್ಪುಗಳನ್ನ ಹೌದು ಹಿಂಗೆ ತಪ್ಪ ಅದಾಗುತ್ತೆ, ಲಿಮಿಟ್ ಎಲ್ಲ ಇರೋ ಮಾಡಿದ್ರು. ಇವತ್ತಿನ ಪ್ರಪಂಚಕ್ಕೆ ಅದು ಅಪ್ಡೇಟ್ ಏನೇನು ಆಗ್ತಾ ಹೋಗ್ಬೇಕಾಗತ್ತೆ. ಹಂಗಾಗಿ ನಮ್ಮ ವರ್ತನೆಯ ಮೂಲಕ ಮಕ್ಕಳನ್ನ ಆತ್ಮಹತ್ಯೆಯನ್ನು ತಡೆಗಟ್ಟಬಹುದು ನಾವು. ಕೊನೆಯದಾಗಿ ನಮ್ಮ ಸಂಸ್ಕೃತಿ ಅಂದ್ರೆ ಭಾರತ ಸಂಸ್ಕೃತಿಯಲ್ಲಿ ಬರ್ತ್ಡೇ ಅಂದ್ರೆ ಹುಟ್ಟುಹಬ್ಬನ ಆಚರಿಸ್ಕೊಂತ ಇದ್ದೆ. ಆ ಸಂಸ್ಕೃತಿ ಇವಾಗ ಚೇಂಜ್ ಆಗಿದೆ. ನಿಮ್ಮ ಕಾಲದಲ್ಲಿ ನಾನು ತಿಳಿದು ಬಂದ ಪ್ರಕಾರ ನಿಮ್ಮ ಬರ್ತ್ಡೇಗೆ ನಿಮ್ಮ ತಂದೆ ತಾಯಿಯವರು ಬುಕ್ಕನ್ನು ತಂದು ಕೊಡ್ತಾ ಇದ್ರು. ಅದರಿಂದ ಏನು ಒಳ್ಳೇದ ಕೆಟ್ಟದ ಅನ್ನೋದು? ಬರ್ತ್ಡೇ ಸಂಸ್ಕೃತಿ ಎಲ್ಲೂ ಇರಲಿಲ್ಲ.
ಯಾವ ದೇಶದಲ್ಲೂ ಇರಲಿಲ್ಲ, ಭಾರತದಲ್ಲೂ ಇರಲಿಲ್ಲ, ಎಲ್ಲೂ ಇರಲಿಲ್ಲ. ಹುಟ್ಟಿದ ದಿನ ಅಂತೇಳಿ ದೇವಿಗೆ ಅವತ್ತು ಅವ್ರ ಮಂದೇವ್ರಿಗೂ ಒಂದು ಪೂಜೆ ಮಾಡಿಸ್ಕೊಂಡ್ರು. ಮಂದೇವ್ರ ತನಕ ಯಾರಿಗೂ ಹೋಗಕ್ಕೆ ಆಗ್ತಿಲ್ಲ. ತಿರುಪತಿ ಮಂದೇವ್ರು ಅಂದ್ರೆ ಕರ್ನಾಟಕದಲ್ಲಿ ಕೂತ್ಕೊಂಡು ತಿರುಪತಿಗೆ ಅಂತೇಳಿ ಹೋಗ್ಲಿಕ್ಕೆ ಯಾರಿಗೂ ಆಗ್ತಾ ಇರಲಿಲ್ಲ. ಆ ದೇವರ ಹೆಸರು ಒಂದು ದೀಪ ಹಚ್ಚಿಬಿಟ್ಟು ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಹೇಳೋರು. ಅಷ್ಟೇ ಬಿಟ್ಟರೆ 90% ಶೂದ್ರ ವರ್ಗನೇ ಇರೋದ್ರಿಂದ ಎಲ್ಲೂ ಸಹ ಅದೆಲ್ಲ. ಇತ್ತೀಚೆಗೆ ನಾನು ನೋಡಿದಾಗ 40 ವರ್ಷದಿಂದ ಕೇಕ್ಗಳು ಕಟ್ ಮಾಡೋದು ಬಂತು, ಪಾರ್ಟಿಗಳು ಹೋಗೋದು ಬಂತು, ನಾರ್ತ್ ಇಂಡಿಯನ್ ಹೋಟ್ಲುಗಳು ಅಂತ ಶುರು ಆಯ್ತು ಎಲ್ಲ ಕಡೆ. ನಾನು ನಾರ್ತ್ ಇಂಡಿಯನ್ ಡಿಶ್ ನಾವು ಹೋಗಿದ್ದೀವಿ ಬೇಕಾದಷ್ಟೆಲ್ಲ, ಆ ಥರ ಎಲ್ಲ ಮಾಡಿದ್ದೀವಿ. ಈ ಥರದ್ದೆಲ್ಲ ಬರ್ಲಿಕ್ಕೆ ಶುರು ಆಯಿತು. ಹಂಗಾಗಿ ಬರ್ತ್ಡೇ ಅನ್ನೋದು ಇತ್ತೀಚಿನ ದೊಡ್ಡ ಕಲ್ಪನೆ ಆಗ್ಬಿಟ್ಟಿದೆ. ಇತ್ತೀಚೆಗಂತೂ ಇನ್ನೂ ವಿಕೃತವಾಗಿ ಬರ್ತ್ಡೇಗಳನ್ನ ಆಚರಿಸ್ತಾ ಇದ್ದಾರೆ. ಅದು ಕಾಲೈ ತಸ್ಮೈ ನಮ ಅಂತ ಅವ್ರಿಗೆ ಅವರೇ ಪಾಠ ಆಗ್ಬೋದು. ನೀವು ನೋಡಿರೋದು ಅದು ಇದು ಮಾಡ್ಲಿಕ್ಕೆ ಬೆಂಕಿ ಹಚ್ಕೊಳ್ಳೋಂಥದ್ದು, ಕೇಕ್ ಹೊತ್ಕೊಂಡು ಉರಿಯೋಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇದೆ. ಹಾಗಾಗಿ ಅದನ್ನ ಹೇಳಿ ನಾವು ತಡೆಯೋಕ್ಕಾಗಲ್ಲ. ನಾವು ಎಂಥದೋ ಆಂಟಿ ಬರ್ತ್ಡೇ ಫೋರ್ಸ್ ಅಂತ ಹೇಳುವಾಗ ನಾವು ತಡೆಯೋಕ್ಕಾಗಲ್ಲ. ಹಂಗಾಗಿ ಓಕೆ ಅವ್ರು ಮಾಡ್ತಾ ಇದಾರ, ಸರಿ ತಪ್ಪು. ಇವತ್ತು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಅಪ್ಪ ಯಾಕ್ರೆ ಈಗಿನ ಮಕ್ಕಳು ಹುಷಾರಾಗ್ತಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಮತ್ತೆ ಮತ್ತೆ ತಪ್ಪುಗಳು ಆಗ್ತಾನೆ. ತಪ್ಪುಗಳು ಮಾಡೋದ್ರ ಮೂಲಕನೇ ಸರಿ ಆಗ್ಬೇಕು ಮನುಷ್ಯ. ಹಾಗಾಗಿ ಬರ್ತ್ಡೇ ಅನ್ನೋದು ಯಾವುದು ಮೆಸೇಜು ಆಗಲ್ಲ, ಯಾವುದೂ ಅಲ್ಲ. ನಾನು ಹಿಂದಕ್ಕೆ ಹೋಗ್ತಾ ಇದೀನಿ, ಒಂದು ವರ್ಷ ನನ್ನ ಸಾವನ್ನ ಹತ್ರಕ್ಕೆ ಬರ್ತಾ ಇದೀನಿ ಅನ್ನೋದು ಮೊದಲನೇ ಸತ್ಯ. ಇದು ಪುಸ್ತಕದ್ದು ಯಾವ ಪುಸ್ತಕಗಳು ಆಕ್ಚುಲಿ ತುಂಬಾ ಒಳ್ಳೆ ಸಂಸ್ಕೃತಿ ಅದು. ಪುಸ್ತಕಗಳು ಏನಾಗಿದೆ ಒಂದ್ಸಲ ಅದು ಸಹ ಒತ್ತಡದ ಒಂದು ಇದಾಗುತ್ತೆ. ತಂದೆ ಯಾವುದೋ ಬುಕ್ ಓದಿರ್ತಾನೆ, ಅದು ಇನ್ಸ್ಪೈರ್ ಆಗ್ಬಿಟ್ಟಿರ್ತಾನೆ, ಆ ಬುಕ್ ಅನ್ನು ತಂದ್ಕೊಡ್ಲಿಕ್ಕೆ ಟ್ರೈ ಮಾಡ್ತಾನೆ. ನನ್ನ ಮಗನ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು, ನನ್ನ ಮಗ ಇನ್ನೂ ಚೆನ್ನಾಗಿ ಬೆಳಿಬೇಕು ಅದು ಓದಿ ಅಂತೇಳಿ. ಆಕ್ಚುಲಿ ಆ ಮಗುಗೆ ಇಂಟ್ರೆಸ್ಟ್ ಇರಲ್ಲ. ಮಹಾಭಾರತ ಬುಕ್ ತಂದು ಕೊಡಿದ್ರೆ ಎಷ್ಟು ಜನ ಮಹಾಭಾರತ ಓದಿದ್ದಾರೆ, ಯಾರು ಅದನ್ನ ಇದು ಮಾಡ್ತೀವಿ. ಬೇರೆ ಧರ್ಮಗಳು ಹೋಲಿಸ್ಕೊಂಡ್ರೆ ಕುರಾನ್ ಅಂತಂದ್ರೆ ಅದನ್ನ ಕಂಪಲ್ಸರಿ ಅನ್ನಂಗೆ ಮಾಡಿದ್ದಾರೆ. ಆ ಥರ ನಾನಾಗಿ ಸಂತೋಷ ಪಟ್ಟು ಕುರಾನ್ ಓದ್ತೀನಿ ಅಂತ ಯಾರು ಕೂತ್ಕೊಂಡು ಓದಲ್ಲ. ಅದಿಲ್ಲ ಓದ್ಬೇಕು ನೀನು, ಇದು ಅಭ್ಯಾಸ, ಇದು ಒಳ್ಳೇದು ನಮ್ದು ಇದು ಅಂತೇಳಿ ಸಂಪ್ರದಾಯಗಳ ಮೂಲಕ ಅವ್ರು ಕಟ್ಟಿಡ್ತಾರೆ. ಬಿಟ್ರೆ ನಾನು ಬೇಜಾರಾಗ್ತೀನಿ ಸ್ವಲ್ಪ ಕುರಾನ್ ಓದ್ಕೊಂಡ್ ಬರ್ತೀನಿ ಅಂತ ಯಾರು ಓದಕ್ಕೆ ಹೋಗಲ್ಲ. ಬೇಜಾರಾಗಿದೆ ಭಗವದ್ಗೀತೆ ಓದ್ಕೊಂಡ್ ಬರ್ತೀನಿ ಅಂತ ಯಾರು ಹೋಗಲ್ಲ. ಆ ಮನಸ್ಥಿತಿ ಬರ್ಲಿಕ್ಕೆ ಅದನ್ನು ಯಾವ್ಯಾವ ಪರಿವರ್ತನೆ ಆಗ್ಬೇಕಂತ ಗೊತ್ತಿಲ್ಲ. ಸಣ್ಣ ಸಣ್ಣ ಪುಸ್ತಕಗಳು ತುಂಬಾ ಇದೆ. ಸಣ್ಣ ಸಣ್ಣ ಕತೆ ಬುಕ್ಗಳು ಇರ್ಬೋದು, ನೀತಿ ಕಥೆಗಳು ಅಂತ ಅವೆಲ್ಲ ಸ್ಕೂಲಲ್ಲೇ ಹೇಳ್ಕೊಡೋರು. ಈಗ ಅದು ಅಭ್ಯಾಸ, ನೀತಿ ಕಥೆಗಳ ಪುಸ್ತಕ, ಲೈಬ್ರರಿ ಕಲ್ಪನೆ ಸ್ಕೂಲ್ಗಳಲ್ಲಿ ಇಲ್ಲ. ಅವ್ರದ್ದೇನು ಆ ಸಬ್ಜೆಕ್ಟ್ ಇರುತ್ತೆ, ಸೋಷಿಯಲ್ ಅದು ಇದು ಎಲ್ಲ ಅದರಲ್ಲೇ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ಹೊರತು ಮ್ಯಾಥ್ಸು ಇದರಲ್ಲೆಲ್ಲ. ಆ ಮಕ್ಕಳುಗಳಿಗೆ ಯಾವ ನೈತಿಕತೆನೂ ಇಲ್ಲ, ನೀತಿನೂ ಇಲ್ಲ, ಯಾವುದೂ ಇಲ್ಲ. ಆ ರೀತಿಯಲ್ಲೇ ಬೆಳೆಸ್ತಾ ಇದ್ದಾರೆ. ಹಂಗಾಗಿ ನಾನು ಈ ಪುಸ್ತಕಗಳು ಅಂದ್ರೆ ಅದು ಬಿಟ್ಟರೆ ದೊಡ್ಡ ಟಾಪಿಕ್. ಹೇಳ್ತಾ ಇಲ್ಲ ತನಕ ಬೇಕಾದ್ರೆ ಮುಟ್ಟಿಸ್ಬೋದು. ನಮ್ಮ ಸಾವಯವ ಕೃಷಿ ಇದ್ದಂಗೆ ಅದೊಂಥರ. ಹಂಗಾಗಿ ಅಭ್ಯಾಸ ಒಳ್ಳೇದು. ಅಟ್ಲೀಸ್ಟ್ ಅವ್ನಿಗೆ ತಿಳುವಳಿಕೆ ಇದ್ದದೆ ಅಂತ ತಂದು ಕೊಡ್ತಾರೆ. ಅವ್ನಿಗೆ ಇಷ್ಟ ಆದ್ರೂ ಓದ್ತಾನೆ ಬಿಡ್ತಾನೆ. ಅಟ್ಲೀಸ್ಟ್ ಪುಸ್ತಕ ಸಂಸ್ಕೃತಿ ಮನೇಲಿ ಬೆಳೆಯುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್. ಓಕೆ ಈಶ್ವರವರೇ, ಬಹಳ ವಿಚಾರವನ್ನು ತಿಳಿಸ್ಕೊಟ್ಟಿದ್ರಿ. ವೀಕ್ಷಕರೇ, ಇವರು ನನ್ನ ಆತ್ಮೀಯ ಸ್ನೇಹಿತರು. ಅವರು ಅದು ಭಾಳ ಅವರ ನಮ್ಮ ಒಂದು ಸಂಬಂಧ ಭಾಳ ಚೆನ್ನಾಗಿದೆ. ದೇವರು ನಾವು ಸಾಯೋವರೆಗೂ ಅವರ ನಮ್ಮ ಸಂಬಂಧ ಹೀಗೆ ಇರಲಿ ಅಂತ ಹೇಳ್ತಾ, ಈಶ್ವರವರೇ ಈ ದಿನವರೆಗೂ ಒಂದು ಒಳ್ಳೆಯ ಮಾಹಿತಿ ಕೊಟ್ಟಿದ್ರಿ ನಮಗೆ. ನಮಸ್ತೆ. ಥ್ಯಾಂಕ್ ಯು. ಹೀಗೆ ಎಲ್ಲರೂ ಸಂದರ್ಶನ ಮಾಡ್ತಾ ಇದ್ರಿ. ನಿಮ್ಮ ಏನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರೆ ಅದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಇನ್ಫಾರ್ಮೇಶನ್ ಇರಲಿ ಅದರೊಳಗಡೆ. ಇನ್ಫಾರ್ಮೇಶನ್ ಇಲ್ಲದೆ ಸುಮ್ಮನೆ ಯಾವುದೊಂದು ಕಾಡಾರಟೆ ಬೇಡ, ಒಳ್ಳೆ ಇನ್ಫಾರ್ಮೇಶನ್. ಹೌದು ನೋಡಿದ್ಮೇಲೆ ಏನೋ ಒಂದು ಹೇಳ್ದಂಗೆ ಆಯ್ತಲ್ಲ, ಏನೋ ಒಂದು ಕ್ವಶನ್ ರೈಸ್ ಆಗುತ್ತೆ ನೋಡೋರು ಮನಸ್ಸಲ್ಲಿ, ಅಥವಾ ಉತ್ತರನಾದ್ರೂ ಸಿಗಬೇಕು. ಎರಡು ಸಂವಾದ ಕಾರ್ಯಕ್ರಮ ಹೇಗಿರ್ಬೇಕು ಅಂದ್ರೆ ಅನೇಕರಿಗೆ ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಬೇಕು, ಅನೇಕರಿಗೆ ಉತ್ತರಗಳು ಸಿಗಬೇಕು. ಅವಾಗ ಮಾತ್ರ ಕಂಪ್ಲೀಟ್ ಸಂವಾದ ಅಂತ. ಒಂದು ಪುಸ್ತಕನೂ ಹಾಗೆ ಅಲ್ಲಿ ಪ್ರಶ್ನೆಗಳಾದ್ರೂ ಹುಟ್ಟಬೇಕು, ಇಲ್ಲಾಂದ್ರೆ ಉತ್ತರನಾದ್ರೂ ಸಿಗಬೇಕು. ಅವಾಗ ಮಾತ್ರ ಅದು ಕಂಪ್ಲೀಟ್ ಇದೆ ಅಂತೇಳಿ ಅರ್ಥ. ಹಾಗಾಗಿ ತುಂಬ ಒಳ್ಳೆಯ ಪ್ರಯತ್ನ ಮಾಡ್ತಾರೆ ಸೈಯದ್ ಆಸಿಮ್ ಅವರು. ನನ್ನ ಸ್ನೇಹಿತರು ಕಳೆದ 35 ವರ್ಷದಿಂದ ಅವ್ರು ನನ್ನ ಸಾವಯವ ಕೃಷಿ ಯಾವತ್ತು ಶುರು ಮಾಡಿದೆ ಅವತ್ತಿಂದ ನನ್ನ ಸ್ನೇಹಿತರಾಗಿದ್ದಾರೆ. ಹಾಗಾಗಿ ಅವ್ರ ಬೆಳವಣಿಗೆಗೆ ನಾನು ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು.